ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ಕತೆ ಬಗ್ಗೆ ಹೇಳ್ತೀನಿ. ಅದು ವಿಜಯದಶಮಿಗೆ ಸಂಬಂಧಪಟ್ಟಂತೆ ಅಂತರಂಗದ ವಿಜಯದಶಮಿ. ನಮ್ಮ ಅಂತರಂಗದಲ್ಲಿ ನಾವು ಯಾವ ಥರ ವಿಜಯದಶಮಿನ ಆಚರಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾ ಹೋಗ್ತೇನೆ. ಹಬ್ಬಗಳು ಸಂತಸ, ಸಹಬಾಳ್ವೆ, ಶಾಂತಿಯ ಪ್ರತೀಕ. ವಿಜಯದಶಮಿಯು ಅಂತರಂಗ ಹಾಗೂ ಬಹಿರಂಗದ ವಿಜಯವನ್ನು ಸಾರುವ ಹಬ್ಬ. ರಾಮನು ರಾವಣನನ್ನು ಸೋಲಿಸಿದ್ದು, ಪಾಂಡವರು ಕೌರವರನ್ನು ಸೋಲಿಸಿದ್ದು ಒಂದು ರೀತಿಯ ಬಹಿರಂಗದ ವಿಜಯ ಎಂದು ಹೇಳಬಹುದು. ಬಹಿರಂಗದಲ್ಲಿರುವ ವೈರಿಗಳನ್ನು ಸೋಲಿಸುವುದು ಅಷ್ಟೇನು ಕಷ್ಟವಲ್ಲ, ಏಕೆಂದರೆ ಬಹಿರಂಗದ ವೈರಿಗಳು ಕಣ್ಣಿಗೆ ಕಾಣಿಸುತ್ತಾರೆ, ಕೈಗೆ ಸಿಗುತ್ತಾರೆ. ಆದರೆ ಅಂತರಂಗದ ವೈರಿಗಳು ಯಾರೂ ಕಣ್ಣಿಗೆ ಕಾಣುವುದಿಲ್ಲ, ಯಾರೂ ಕೈಗೆ ಸಿಗುವುದಿಲ್ಲ. ಕಾಮ, ಕ್ರೋಧಾದಿ, ಅರಿಷಡ್ವರ್ಗ, ಅಷ್ಟಮದ ಮೊದಲಾದವು ನಮ್ಮ ಅಂತರಂಗದ ವೈರಿಗಳು. ಇವು ನಮ್ಮೊಳಗೆ ಇದ್ದು ನಮ್ಮನ್ನು ನಿರಂತರವಾಗಿ ಕಾಡುತ್ತವೆ, ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಸೋಲಿಸುತ್ತಿರುತ್ತವೆ. ಬಹಿರಂಗದಲ್ಲಿ ನಾವು ಎಷ್ಟೇ ವಿಜಯ ಗಳಿಸಿದರೂ ಅಂತರಂಗದಲ್ಲಿ ಅಂದರೆ ಮನಸ್ಸಿನೊಳಗೆ ನಾವು ಸೋತಿದ್ದರೆ ನಮ್ಮ ಬಹಿರಂಗದ ವಿಜಯಕ್ಕೆ ಕಾಸಿನ ಬೆಲೆಯೂ ಇಲ್ಲ. ನಾವು ಬಹಿರಂಗದಲ್ಲಿ ಎಷ್ಟೇ ಗೆದ್ದಿದ್ರೂ ಸಹ ಮನಸ್ಸಿನಲ್ಲಿ ಅಂತರಂಗದಲ್ಲಿ ನಾವೇನಾದರೂ ಸೋತಿದ್ವಿ ಅಂದರೆ ಆ ಬಹಿರಂಗದಲ್ಲಿ ಗೆದ್ದಿರ್ತಕ್ಕಂಥದ್ದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ. ನಾವು ಸಾಕಷ್ಟು ವಿದ್ಯಾವಂತರಾಗಿರುತ್ತೇವೆ, ಸಿರಿವಂತರಾಗಿರುತ್ತೇವೆ, ಶಕ್ತಿವಂತರಾಗಿರುತ್ತೇವೆ. ಆದರೆ ನಮ್ಮಲ್ಲಿ ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ಶಾಂತಿ, ಸಮಾಧಾನ ಇಲ್ಲದಿದ್ದರೆ, ಬರೀ ಕಾಮ ಕ್ರೋಧಾದಿಗಳು ತುಂಬಿಕೊಂಡಿದ್ದರೆ ನಮ್ಮ ಸಿರಿ ಸಂಪದ, ವಿದ್ಯೆ, ಬುದ್ಧಿಗೆ ಏನು ಬೆಲೆ? ದೇಶವನ್ನಾಳುವ ಲೋಕನಾಯಕರೇ ಭ್ರಷ್ಟಾಚಾರಿಗಳಾದರೆ, ವ್ಯಸನಿಯಾದರೆ ಅವರನ್ನು ಲೋಕನಾಯಕರು, ಮಂತ್ರಿ ಮಹೋದಯರು, ರಾಜ ಮಹಾರಾಜರೆಂದು ಕರೆಯುವುದಾದರೂ ಹೇಗೆ? ಪುರಾತನ ಕಾಲದ ಒಂದು ಕತೆ ಹೇಳುತ್ತೇನೆ ಕೇಳಿ. ಓರ್ವ ಮಹಾರಾಜನು ತನ್ನ ಸುತ್ತಮುತ್ತಲಿನ ರಾಜ್ಯಗಳನ್ನೆಲ್ಲ ಗೆದ್ದುಕೊಂಡಿದ್ದ. ಆಗ ಆತನ ಪ್ರಜೆಗಳು, ಮಂತ್ರಿ ಮಹೋದಯರು ಆ ರಾಜನನ್ನು ಸರ್ವಜಿತ ರಾಜನೆಂದು ಕರೆಯತೊಡಗಿದರು. ಆದರೆ ಮಹಾರಾಜನ ತಾಯಿ ಮಾತ್ರ ಎಂದೂ ಮಗನಿಗೆ ಸರ್ವಜಿತನೆಂದು ಕರೆಯಲಿಲ್ಲ. ಒಂದು ದಿನ ಮಹಾರಾಜನೇ ಸ್ವತಃ ತನ್ನ ತಾಯಿಯನ್ನು ಕೇಳಿದ, ಅಮ್ಮ, ಎಲ್ಲರೂ ನನ್ನನ್ನು ಸರ್ವಜಿತನೆಂದು ಕರೆಯುತ್ತಾರೆ, ಆದರೆ ನೀವು ಮಾತ್ರ ನನ್ನನ್ನು ಎಂದೂ ಸರ್ವಜಿತನೆಂದು ಕರೆಯಲಿಲ್ಲವೇಕೆ ಅಂತ ಕೇಳ್ತಾನೆ. ಆಗ ಮಹಾರಾಜನ ತಾಯಿ ಹೇಳಿದಳು, ಮಗು, ನೀನು ನಿನ್ನ ನೆರೆಹೊರೆಯ ರಾಜರನ್ನೆಲ್ಲ ಗೆದ್ದಿರುವೆ, ಆದರೆ ನಿನ್ನನ್ನು ನೀನು ಗೆದ್ದಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಸರ್ವಜಿತ ಮಹಾರಾಜ ಎಂದು ಕರೆಯಲಾರೆ. ಮಹಾರಾಜ ಕೇಳಿದ, ಹಾಗಾದರೆ ಅಮ್ಮ ತಿಳಿಸಿ ಹೇಳಿರಿ, ಹಾಗೆಂದರೇನು, ತಿಳಿಸಿ ಹೇಳಿರಿ ಅಂತ ಕೇಳ್ತಾನೆ ಮಹಾರಾಜ ಅವರ ತಾಯಿಗೆ. ತಾಯಿ ಹೇಳ್ತಾಳೆ, ನೀನು ವ್ಯಸನಾಧೀನಾಗಿರುವೆ ಅಂದರೆ ಕೆಟ್ಟ ಚಟಗಳನ್ನೆಲ್ಲ ನಿನ್ನಲ್ಲೇ ತುಂಬಿಕೊಂಡಿರುವೆ. ಸ್ತ್ರೀಲೋಲುಪನಾಗಿರುವಿ ಅಂದರೆ ಸ್ತ್ರೀಯರ ಬಗ್ಗೆ ಒಂದು ಮರ್ಯಾದೆಯೇ ಇಲ್ಲ, ಸ್ತ್ರೀಲೋಲುಪನ ಆಗಿರುವೆ, ಸ್ತ್ರೀಯರನ್ನು ಒಲಿಸ್ಕೊಳ್ಳೋ ಅಂಥದ್ದು. ಮಾಂಸಾಹಾರ, ಮದ್ಯಪಾನ ಮಾಡುತ್ತಿರುವೆ, ಅದರಿಂದ ನಾನು ನಿನ್ನನ್ನು ಸರ್ವಜಿತ ಎನ್ನಲಾರೆ. ಯಾವಾಗ ನೀನು ಎಲ್ಲ ವ್ಯಸನಗಳನ್ನು, ಎಲ್ಲ ಕೆಟ್ಟ ಚಟಗಳನ್ನು ಬಿಟ್ಟು ನಿರ್ವ್ಯಸನೀಯವಾಗಿರುವೆಯೋ ಅಂದರೆ ಎಲ್ಲ ಚಟಗಳನ್ನೆಲ್ಲ ಬಿಟ್ಟು ಚೆನ್ನಾಗಿರ್ತೀಯೋ, ಅದೇ ನಾನು ನಿನ್ನನ್ನು ಸರ್ವಜಿತ ಮಹಾರಾಜ ಎಂದು ಕರೆಯುತ್ತೇನೆ. ಅಂದೇ ನಾನು ನಿನಗೆ ಸರ್ವಜಿತ ಮಹಾರಾಜ ಅಂತ ಕರಿತೀನಿ. ತಾಯಿಯ ಮಾತಿನಂತೆ ಮಹಾರಾಜನು ಆಶ್ರಮವಾಸಿಯಾಗಿ ಕ್ರಮೇಣ ಎಲ್ಲ ವ್ಯಸನಗಳನ್ನು ತೊರೆದು ನಿರ್ವ್ಯಸನಿಯಾದ. ಅದೇ ದಿನ ತಾಯಿಯು ಮಗನನ್ನು ಮನದುಂಬಿ ಸರ್ವಜಿತ ಮಹಾರಾಜರಿಗೆ ಜಯವಾಗಲಿ ಎಂದು ಹರ್ಷೋದ್ಗಾರ ಮಾಡಿದಳು. ಹೀಗೆ ನಮ್ಮೊಳಗಿರುವ ಕಾಮ ಕ್ರೋಧಾದಿ ರಾಕ್ಷಸರನ್ನು ಗೆಲ್ಲುವುದೇ ನಿಜವಾದ ವಿಜಯದಶಮಿ. ಅಂತರಂಗದಲ್ಲಿ ಇಂಥ ವಿಜಯದಶಮಿಯನ್ನು ನಾವೆಲ್ಲ ಆಚರಿಸಿದರೆ ನಾವು ಸರ್ವಸುಖಿಗಳಾಗಿರುತ್ತೇವೆ. ಆಗ ಭಾರತ ದೇಶವು ವಿಶ್ವಗುರುವಾಗಿ ವಿಶ್ವಶಾಂತಿ ತರುವುದರಲ್ಲಿ ಸಂದೇಹವಿಲ್ಲ.